ಗದಗ ಬ್ರೇಕಿಂಗ್ ನ್ಯೂಸ್. ಗದಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲು ಆಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರಿಂದ ಒತ್ತಾಯ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ರೈತರು ಹಾಗೂ ರೈತ ಮುಖಂಡರಿಂದ ಆಗ್ರಹ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಬರ ಆವರಿಸಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಬರಪೀಡಿತ ಜಿಲ್ಲೆ ಘೋಷಣೆ ಮಾಡುವಂತೆ ಆಗ್ರಹ. ಕಳೆದ ವರ್ಷದ ಬೆಳೆ ವಿಮೆ ಬಂದಿಲ್ಲ ಎಂದು ಕಿಡಿ. ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಹಣ ಬಿಡುಗಡೆ ಮಾಡಲು ಆಗ್ರಹ. ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ ರೈತರು. ಆ ಸಮಸ್ಯೆ ನಾನು ದೂರವಾಣಿ ಮೂಲಕ ಜಡ್ಜ್ಮೆಂಟ್ ಫೋನ್ ಮಾಡಾಕ್ಯಾರ. ಈಗ ಅಲ್ಲಿ ಬ್ಯಾಂಕ್ನ ರೈತ ಹೋಗ್ತಾನ, ನಿಮ್ದು ಅಲ್ಲಿ ಗ್ರಾಮಣ್ಯ ತುಂಬ ಅಂತ ಗ್ರಾಮಣ್ಯಾಗ ಹೋದ್ರೆ ಬ್ಯಾಂಕಿಗೆ ಕಳಿಸ್ತಾರೆ. ಬ್ಯಾಂಕಿಗೆ ಹೋದ್ರೆ ರೈತರು ಏನ್ ಮಾಡ್ತಾರೆ, ಸಾಲ ಮಾಡಿದ್ದವರು ಮೊನ್ನೆ ಎಲ್ಲಾನು ಫೋನಿಂದ ಇದು ಗ್ರೂಪ್ ಟಾಕ್ ಮಾಡಿ ಹೇಳಿದ್ರಲ್ಲ, ಬೆಳೆ ಬದಲಾವಣೆಗೆ ಅರ್ಜಿ ಕೊಟ್ಬಿಟ್ಟು ಕಟ್ಟಿ ಅಂತ ಹೇಳಿದ್ವಿ. ಕಟ್ಟಿಸ್ಕೊಡ್ತಾರೆ. ಯಾವ ಬ್ಯಾಂಕ್ ಮಾಡ್ತಿಲ್ಲ ಸುಮ್ಮನೆ ಕಥೆ ಹೇಳ್ಬೇಡ. ನನ್ನಿಂದ ತುಂಬ್ತಾ ಇದ್ದಾರೆ 3 ದಿನದಿಂದ. ಯಾಕೆ ನಾವು ರೈತ ಎಲ್ರಿಗೂ 45,000 ಜನ ರೈತರ ಜೊತೆ ಮಾತಾಡಿದ್ದೇವೆ. ಬೆಳೆ ಬದಲಾವಣೆಗೆ ಅರ್ಜಿ ಕೊಟ್ಟು ಕಟ್ರಪ್ಪ ಅಂತ ಹೇಳಿದ್ವಿ. ಸರ್ಕಾರ ಮಾಡ್ಬೇಕು. ನಾವು ಬರ ಐತಿ, ಬರ ಇದ್ರ ಕಟ್ಟೋದಾಗಿರಲ್ಲ. ನಿಮ್ ಬೆಳೆ ಏನೈತಿ ಸಾಲ ತಂದ್ರೆ ಮಾತ್ರ ಇನ್ಶೂರೆನ್ಸ್ ಪರ್ಮಿಷನ್ ಕೊಡ್ತು ಅಂತ ಬ್ಯಾಂಕ್ನಾಗ ಹೇಳ್ತಾರೆ. ಮತ್ತೆ ಆ ರೈತಲ್ಲಿ ಹೋಗ್ಬೇಕು. ನಾನು ಅದಕ್ಕೆಲ್ಲ ಉತ್ತರ ಕೊಡುವುದಿಲ್ಲ. ಸಾಲ ತಗೊಂಡು ನೀನು ಬ್ಯಾಂಕ್ ಅವ್ರ ಜೊತೆಗೆ ವ್ಯವಹಾರ ಮಾಡ್ತಿರೋ ನೀನು. ನಾವು ಸರ್ಕಾರದಿಂದ ಬ್ಯಾಂಕಿಗೆ ಒಂದು ನೀತಿ ಅಂತ ಕೊಟ್ಟಿರ್ತಾರೆ, ಅದನ್ನ ಫಾಲೋ ಮಾಡೋ ಕೆಲಸ. ನೀತಿ ಮುಂದುವರ್ತೀನಿ. ನೀನು ಹೇಳ್ತಿರೋದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಎಲ್ಲ ಮಾಡಕ್ಕಿಲ್ಲ. ರೈಟಿಂಗ್ ಅಲ್ಲಿ ಕೂಡ ನಾನು ಬ್ಯಾಂಕ್ ಅವ್ರ ಜೊತೆ ಮಾತಾಡ್ತೀನಿ. ನೋಡೋಣ ಏಕಾಏಕಿ ಹೆಂಗೆ ಹೇಳ. ಹೇಳಲಿ ಏಜೆಂಟ್ಗೆ ದಾಖಲೆ ಕೊಡೋ ನೀನು ನಾನು. ನಾವು ಗದಗ ಜಿಲ್ಲಾದ್ಯಂತ ಏನು ನಾವು ತಿಮ್ಮಾಪುರ ಮತ್ತು ಹರ್ಲಾಪುರ ಭಾಗದ ರೈತರು ಸೇರಿ ಏನು ಕಳೆದ 2025 ಮತ್ತು 26ನೇ ಸಾಲಿನ ಏನು ನಾವು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆ ವಿಮೆಯನ್ನ ನಾವು ಇನ್ಶೂರೆನ್ಸ್ ಕಂಪ್ನಿ ಕಟ್ಟಿದ್ವಿ ಸರ್. ಆ ಇನ್ಶೂರೆನ್ಸ್ ಕಂಪ್ನಿ ಕಟ್ಟಿ ಈಗಾಗಲೇ 1 ವರ್ಷ ಕಳೆದ್ರು ಕೂಡ ಇನ್ಶೂರೆನ್ಸ್ ಕಂಪನಿ ಆಗ್ಲಿ ಮತ್ತು ಜಿಲ್ಲಾಡಳಿತ ಆಗ್ಲಿ 1 ನಯ ಪೈಸೆನೂ ಕೂಡ ನಮ್ಮ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿಲ್ಲ. ಆ ಜಮಾವಣೆನೂ ಮಾಡಿಲ್ಲ. ಈ ವರ್ಷ ಸರಿಯಾಗಿ ಮುಂಗಾರು ಮಳೆನೂ ಆಗಿಲ್ಲ ಮತ್ತು ಯಾವುದೇ ಬೆಳೆಯನ್ನು ಬರ್ತೈತೆ ಅನ್ನೋದು ನಿರೀಕ್ಷೆಯಲ್ಲಿ ನಮ್ಮ ರೈತರಿಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ಮೋಡ ಎಲ್ಲ ಬಿಸಿಲಿನ ವಾತಾವರಣ ಕೂಡಿ ಇದ್ದಂತ ಬೆಳೆಗಳು ಕೂಡ ಅವು ಏನ ಕಮ್ಮಿ ಹೊಂಟವು. ಹಂಗಾದ್ರೂ ಕೂಡ ಜಿಲ್ಲಾಡಳಿತ ಏನೋ ಒಂದು ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ನೇಮಕ ಮಾಡಿ ರೈತರ ಹೊಲಕ್ಕೆ ವಿಸಿಟ್ ಕೊಟ್ಟು ಅದರ ಪರಿಶೀಲನೆ ಮಾಡೋದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ. ಇಂದು ನಾವು ಕಟ್ಟಿದಂತ ಬೆಳೆ ವಿಮೆ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ, ನಮ್ಮ ರೈತ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡ್ರಿ ಅಂತಂದು ನಾವು ಮಾನ್ಯ DC ಅವರಿಗೆ ಮನವಿ ಕೊಡಕ್ ಹೋದಾಗ ಮನವಿ ಸ್ವೀಕರಿಸಿ ಒಂದು ಏನಪ್ಪಾ ಅಂದ್ರ ರೈತರಿಗೆ ಒಂದು ಉಡಾಪೆ ಉತ್ತರವನ್ನು ಕೊಡ್ತಾರೆ ಸರ್. ಯಾಕೆ ನನ್ನ ಜೇಬಿನಿಂದ ತಕ್ಕೊಳ್ಳೇನ ಅಂತಂದು ಇಂಥ ಮಾತನ್ನ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಇಂದು ನಮ್ಮ ರೈತರಿಗೆ ಒಂದು ಅಸಮರ್ಪಕ ಉತ್ತರವನ್ನು ನೀಡಿದ್ದಾರೆ. ಯಾಕಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಹೀಗೆ ಒಬ್ಬ ನಮ್ಮ ಜಿಲ್ಲೆ ಹಿರಿಯ ಅಧಿಕಾರಿಗಳಾಗಿ ಅವರೇ ಈ ತರ ಮಾತಾಡಿದ್ರೆ ನಾವು ಯಾರು ಕೇಳ್ಬೇಕು? ಇದು ಒಂದು ಯಕ್ಷ ಪ್ರಶ್ನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮಾತನ್ನು ಹಿಂತೆಗೆದುಕೊಳ್ಬೇಕಂತಂದು ನಾವು ಹೇಳ್ತೀವಿ. ಇಲ್ಲಿಲ್ಲಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಬೇಕಾಗತ್ತ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರೈತರೆಲ್ಲರೂ ನಾವು ಬೆಳೆ ವಿಮೆಯನ್ನು ಕಟ್ಟಿದ್ವಿ, ನಾವು ಕಟ್ಟಿದಂತ ಹಕ್ಕನ್ನು ನಾವು ಕೇಳಕ್ ಹೋದ್ರ ಇಲ್ಲಿ ನಾ ಜೇಬ್ಲಿಂದ ತೆಗೆದುಕೊಳ್ಳಿ ನಿಮ್ಗೆ ನಾನೇನ್ ಮಾಡ್ಲಿ ಅಂತಂದು ಒಂದು ಉಡಾಪು ಉತ್ತರನ ಕೊಡ್ತಾನ. ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಇನ್ಶೂರೆನ್ಸ್ ಕಂಪ್ನಿ ಮತ್ತೆ ತಾವು ಒಂದು ಒಳ ಒಪ್ಪಂದ ಮಾಡಿಕೊಂಡು ರೈತರನ್ನು ಶೋಷಣೆ ಮಾಡುವ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಈ ದಿನಮಾನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ರೈತರ ಬ್ಯಾಂಕ್ ಖಾತೆಗಳಿಗೆ
ನಾವೇನ್ ತುಂಬಿವಿ ಆ ತುಂಬಿದ ಹಣವನ್ನು ಮರುಪಾವತಿ ಮಾಡಲಿಂದ್ರ ನಾವು DC ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಹಾಕ್ಬೇಕಾಗತ್ತೆ ಅಂತಂದು ನಿಮ್ಮ ಟಿವಿ ಮಾಧ್ಯಮ ಮೂಲಕ ಕೇಳ್ಕೊತೀವಿ ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬ್ರಿ. DK ಶಿವಕುಮಾರ್ ಮಾನ್ಯ ಕಲಬುರಗಿ ಒಳಗ ಅವರು ಏನ ಬರ ರೈತರು ಕೇಳಿದಾಗ ಬರ ಘೋಷಣೆ ಮಾಡ್ತೀನಿ ಅಂತಂದ್ರು, ಮತ್ತೆ ಒಳ್ಳೆ ರೈತರ ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಶೀಘ್ರದಲ್ಲಿ ಈಗ ಹೆಂಗಂದ್ರ ಇದು ಒಂದ್ 15-20 ದಿನ ಆಯ್ತು ಅವ್ರು ಹೇಳಿ, ಇನ್ನೂವರೆಗೆ ಏನು ಬರ ಘೋಷಣೆ ಮಾಡಿಲ್ಲ. ಆಮೇಲೆ ಸಾಲ ಮನ್ನಾ ವಿಚಾರನೇ ಇಲ್ಲ, ಅಧಿಕಾರಿಗಳು ಚರ್ಚೆ ಮಾಡ್ತಂದ್ರು, ಇನ್ನೂವರೆಗೆ ಏನು ಚರ್ಚೆ ಮಾಡಿಲ್ಲ. ಇಲ್ಲಿ ಸ್ಥಳೀಯ ಏನೈತಿ ಗದಗ ಜಿಲ್ಲೆ ಒಳಗ ಇವತ್ತು ರೈತರು ಬೆಳೆ ಹೋದ್ರ ಇವತ್ತು ಕೃಷಿ ಸಚಿವರೆಲ್ಲ ರಾಜ್ಯದಾಗಿಲ್ಲ. ಇವತ್ತು ಏನೈತಿ ಎಲ್ಲಾ ಶಾಸಕರು ಡೈಲಿ ಬೆಳೆ ಹೊಂಟಾರ, ಎಲ್ಲರೂ ಡೈಲಿ ಹೋಗ್ತಾರ. ರೈತರ ಸಮಸ್ಯೆ ಕೇಳೋರು ಯಾರು ಇಲ್ಲ. ಆ ರೈತರ ಸಮಸ್ಯೆ ಕೇಳೋರು ಅಂದ್ರೆ ಈ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡ್ಬೇಕು. ಆಮೇಲೆ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ಬೇಕು, 2 ಲಕ್ಷವರೆಗೆ ರೈತರ ಸಾಲ ಮನ್ನಾ ಮಾಡ್ಬೇಕು. ಅಂದಾಗ ನಮ್ಮ ಗದಗ ಜಿಲ್ಲೆದಾಗ ರೈತರಿಗೆ ಅನುಕೂಲ ಆಗುತ್ತೆ. ಈಗ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಮಳೆ ಆದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಮಳೆ ತಟ್ಟ ಅಂತ ಇಲ್ಲ, ಬೆಳೆಗೆ ಒಣಗಾಕತ್ತವು. ಆ ಬೆಳೆಗೆ ಅವತ್ತೇನು ಪರಿಶೀಲನೆ ಮಾಡಿ ಬರ ಪರಿಹಾರ ಕೊಡೋಂತ ವಿಚಾರನ ಇವತ್ತು ಸರ್ಕಾರ ಮಾಡ್ಬೇಕಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ವಿ.